ಆರ್ಟಿಸ್ಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲವೂ ವಿಶೇಷವೇ. ಮೊದಲು ಬೃಂದಾವನ ಸಾರಂಗದಲ್ಲಿ ವರ್ಣ ಹಾಡ್ದ ನೋಡಿ. ವರ್ಣ ಅನ್ನುವಂಥದ್ದು ವಸ್ತು ಸ್ವಲ್ಪ ನಾವು ಒಂಚೂರು 10 ನಿಮಿಷ ನಾವು ತಗೊಂಡ್ರೂ ವಿಚಾರಗಳ ಮಂಥನ ಮಾಡುವಂಥದ್ದು ಈ ವೇದಿಕೆಯಲ್ಲಿರುವಂಥ ವಿಶೇಷ. ಸಾಮಾನ್ಯವಾಗಿ ವರ್ಣಗಳ ವಸ್ತು ನಾಯಕ ನಾಯಕಿಯರ ಸಂವಾದ ಇರುತ್ತೆ. ವಸ್ತು ಅಂದರೆ ಶೃಂಗಾರ ಸಾಹಿತ್ಯ ಸಾಮಾನ್ಯವಾಗಿ. ಆದರೆ ಇಲ್ಲಿ ನನಗೆ ಮರ್ತೆ ಹೋಗ್ಬಿಟ್ಟಿದ್ದನ್ನು ಮಾಡಿದ ಅವನು ಹಾಡಿದ್ಮೇಲೆ ನನಗೆ ಜ್ಞಾಪಕ ಬಂದಿತ್ತು. ಬೃಂದಾವನ ಸಾರಂಗವನ್ನೇ ನಾನು ದೈವವನ್ನಾಗಿ ಸೃಷ್ಟಿ ಮಾಡ್ಕೊಂಡಿದ್ದೀನಿ. ಅಂದರೆ ರಾಗವೇ ನಮಗೆ ದೇವತೆ. ಅದಕ್ಕೆ ರಾಗ ಪತಂಗ ಅಂತ ಹೇಳಿದ್ದೀನಿ. ಪತಂಗ ಅಂದ್ರೇನು? ಅದು ಫ್ರೀಯಾಗಿ ಓಡಾಡುತ್ತೆ. ರಾಗ ಪತಂಗ ತಾನೆ. ರಾಗ ಪತಂಗ ಅಂದರೆ ಅಲ್ಲಿ ಯಾವ ಬಂಧನವೂ ಸಂಗೀತಕ್ಕಿರಬಾರ್ದು. ರಾಗ ಅನ್ನೋದಕ್ಕೆ ಯಾವ ಬಂಧನವೂ ಇರಬಾರ್ದು. ಫ್ರೀಯಾಗಿ ಓಡಾಡ್ಕೊಂಡಿರ್ಬೇಕು. ಚಿಟ್ಟ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರು ಮೈ ಮೇಲೆ ಬೇಕಾದ್ರೂ ಕೂತ್ಕೊಳ್ಬೋದು, ಯಾರು ತಲೆ ಮೇಲೆ ಬೇಕಾದ್ರೂ. ಬಟ್ ಇಟ್ ಈಸ್ ವೆರಿ ಕಲರ್ಫುಲ್. ಅದಕ್ಕೆ ಒಂದು ರಾಗ ದೇವತೆ ಅನ್ನುವಂಥದ್ದು, ರಾಗ ಅನ್ನುವಂಥದ್ದು, ಬೃಂದಾವನ ಸಾರಂಗ ರಾಗ ಅನ್ನುವಂಥದ್ದು ನಾನು ಆ ಥರ ಒಂದು ದೈವ ಅಂತ ಕನ್ಸಿಡರ್ ಮಾಡಿ ಅದನ್ನು ಮಾಡಿರುವಂಥ, ಬಹುಶಃ ಈ ದೃಷ್ಟಿಯಲ್ಲಿ ಈ ದೃಷ್ಟಿಕೋನದಲ್ಲಿ ಮಾಡಿರುವಂಥ ಏಕೈಕ ವರ್ಣ ಅಂತಂದರೆ ಬೃಂದಾವನ ಸಾರಂಗದಿಂದ ಬೇರೆ ಮಾಡಿದ್ದು ಗೊತ್ತಿಲ್ಲ, ನನಗೆ ಗೊತ್ತಿರೋ ಹಾಗಿಲ್ಲ. ಅದೊಂದನ್ನು ಆಮೇಲೆ ಕಾಲ ಪ್ರಮಾಣ ತಗೊಳ್ಳೋದು ವರ್ಣಕ್ಕೆ ಅದು ಬಹಳ ಮುಖ್ಯ ಆಗುತ್ತೆ. ಒಂದು ವರ್ಣದ ಚೌಕಟ್ಟನ್ನು ತಲುಪಿಸ್ಬೇಕಾದ್ರೆ, ಅದು ವರ್ಣದ ವೈಭವವನ್ನು ತಲುಪಿಸ್ಬೇಕಾದ್ರೆ ಕಾಲ ಪ್ರಮಾಣ ಅಂತ ಹೇಳ್ತೀವಿ. ಅಂದರೆ ಸ್ಪೀಡ್ ಅಂತದ್ದು, ಕಾಲ ಅಲ್ಲ, ಕಾಲ ಪ್ರಮಾಣ. ಯಾವ ಸ್ಪೀಡಲ್ಲಿ ಪ್ರಾರಂಭ ಮಾಡ್ತೀಯ, ಯಾವ ಸ್ಪೀಡಲ್ಲಿ ಪ್ರಾರಂಭ ಮಾಡಿದ್ರೆ ಇಟ್ ಈಸ್ ರಸಿಕರ ಮನಸ್ಸನ್ನು ಸೇರುತ್ತೆ ಅನ್ನುವ ಒಂದು ವಿಚಾರ ಮನಸ್ಸಲ್ಲಿ ಇರಬೇಕು. ತುಂಬ ಚೆನ್ನಾಗಿ ಪ್ರಸ್ತುತ ಮಾಡ್ತೇನೆ. ವೆರಿ ಗುಡ್ ಪ್ರೆಸೆಂಟೇಷನ್ ಆಫ್ ವರ್ಣ. ಅಲ್ಲಿಂದೇ ಪ್ರಾರಂಭ. ಬಹುತೇಕ ಅವನಿಗೆ ಸ್ವಲ್ಪ ಧೃತಕಾಲವೇ ಭಾಳ ಇಷ್ಟ ಅಂತ ಕಾಣಿಸುತ್ತೆ. ಎಲ್ಲ ಧೃತಕಾಲದಲ್ಲಿ ಪಟ 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 ಅಂತ ನೀವು ಯೋಚನೆ ಮಾಡೋಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿದೆ. ನೆಕ್ಸ್ಟ್ ತೊಗೊಬೋದು. ಬಿಡಾನ ಕೃಷ್ಣಪ್ಪನವ್ರು ಹಾಗೆ ಆಡೋರು ಚಪ್ಪಾಳೆ ಹೊಡೆಗೂ ಟೈಮ್ ಕೊಡ್ತಾ ಇರಲಿಲ್ಲ, ಶುರು ಮಾಡಿಬಿಡೋದು. ವಿಶೇಷವಾದ್ದು ಅಂತಂದರೆ ಇಲ್ಲಿ ನಾಯಕಿ ದರ್ಬಾರ್ ಎರಡು ಟ್ವಿನ್ಸು. ಮಾತಾಡ್ಬಿಟ್ರೆ ಟ್ವಿನ್ಸ್ ಇಬ್ಬರು ಒಂದೇ ಅಲ್ಲ, ನೋಡೋಕೆ ಒಂದು ಥರದ ಕಾಣಿಸ್ತಾರೆ, ಬಟ್ ಒಂದೇ ಅಲ್ಲ ಅಂತ ಹೇಗೆ ರೆಕಗ್ನೈಸ್ ಮಾಡೋದು ಅನ್ನೋದೇ ವಿಶೇಷ ಇರೋದು. ನಾಯಕಿ ಯಾವಾಗಲೂ ಬಹುಶಃ ನಾಯಕಿನ ಅಪೇಕ್ಷೆ ಪಟ್ಟೆ ಅವನು ಭಾಳ ವಿಸ್ತಾರವಾಗಿ ಹಾಡ್ದ ಅಂತ ಕಾಣಿಸುತ್ತೆ. ನಾಯಕಿ ಯಾವಾಗಲೂ ನಿಧಾನಗತಿಗಿರುವಂಥದ್ದು, ಧೃತಗತಿಗೆ ಹೊಂದ್ಕೊಳ್ಳುವಂಥದ್ದಲ್ಲ ಅದು. ಬಟ್ ತ್ಯಾಗರಾಜರ ಕಾನ್ಸೆಪ್ಟ್ ಇದೆ, ತ್ಯಾಗರಾಜರ ಚಾತುರ್ಯ ಇದೆಯಲ್ಲ, ಇಂಥ ವಿಳಂಬ ರಾಗಗಳನ್ನು ಧೃತಕಾಲದಲ್ಲಿ ಹಾಡಬಹುದು ಅಂತ ತೋರಿಸ್ಕೊಟ್ರೆ ಏಕೈಕ ವಾಕ್ಯಕಾರರು ತ್ಯಾಗರಾಜ ಸ್ವಾಮಿಗಳು. ಈ ಭಜನ ಗಾನ ನಾನು ಐ ಥಿಂಕ್ 120 ಕೃತಿಗಳು ಅಲ್ಲ, ಕಾನ್ಫರೆನ್ಸ್ ಕಾಲದಲ್ಲಿ ಕರೋನಾ ಟೈಮಲ್ಲಿ 120 ಏನು ಮಾಡೋದು, ಹೊರಗಡೆ ಹೋಗುವಾಗಿಲ್ಲ, ಒಳಗಡೆನೇ ಬರೋ ಹಾಗಿಲ್ಲ. ಆ ಥರದ ಕಾಲದಲ್ಲಿ ನಾನು ಪ್ರತಿ ದಿವಸ ಟೆಲಿಫೋನ್ನಲ್ಲಿ ಈ ಮಕ್ಕಳಿಗೆಲ್ಲ 120 ಕೃತಿಗಳನ್ನ ಹೇಳ್ಕೊಡ್ತೀನಿ. 120 ಕಾಂಪೋಸಿಷನ್ ವಿತ್ ನೊಟೇಷನ್ಸ್. ಆಗ ನಾನು ಇವರಿಗೆ ಪಾಠ ಮಾಡಿದ ಕೃತಿ ಇದು. ಈ ಭಜನ ಗಾನ ಅದು ಧೃತಕಾಲದಲ್ಲೇ ಇದೆ, ಆದರೂ ನಾಯಕಿಯ ಸೌಂದರ್ಯ ಕೆಟ್ಟಿಲ್ಲ. ಅದು ಇದೇ ವಾಗ್ಗೇಯಕಾರನ ಭಗವಂತ ನಿಯಾಮಕ. ಅದು ಭಗವಂತನ ಅನುಗ್ರಹಿತರ ತ್ಯಾಗರಾಜರು ಮಾತ್ರ ಮಾಡೋಕ್ಕೆ ಸಾಧ್ಯ. ಅದನ್ನ ನಾವೆಲ್ಲ ಮಾಡೋಕ್ಕಾಗಲ್ಲ. ನಾವೆಲ್ಲ ನೀನು ಎಳಿತೀವಿ, ಗಾನು ಎಳಿತೀವಿ. ಬಟ್ ಅಲ್ಲಿ ಏನು ವಿಶೇಷ ಅಂದರೆ ಪಟ 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 ಅಂತ ಹಾಡಬೇಕು. ಅದನ್ನು ಹಾಗೆ ಹಾಡಬೇಕು. ನೀವು ಎಳೆದು ಬಿಟ್ಟರೆ ಅದು ಆ ರಾಗ ಸೌಂದರ್ಯ ಕಳ್ಕೊಂಡ್ಬಿಡುತ್ತೆ. ಈ ಭಜನ ಗಾನ ಒಂದಾದರೆ ಅವನು ರಾಗ ಹಾಡಿದ ಕ್ರಮ ವಿಸ್ತಾರತೆ ನಾಯಕಿ ಕೈಗೆ ಸಿಗಲ್ಲ, ನಿಲ್ಲಕ್ಕಾಗಲ್ಲ, ಎಲ್ಲೋ ಜಾತಾನೇ ಇರಬೇಕು. ನಿಲ್ಲಕ್ಕಾಗದೇ ಇರುವಂಥ ರಾಗ. ಆದರೆ ಅಲ್ಲಿ ಇಂಪ್ರೆಸ್ ಮಾಡುವಂಥದ್ದು ಇದೆಯಲ್ಲ, ಅದೊಂದು ಚಾತುರ್ಯ ಬೇಕು, ಸಾಧನೆ ಬೇಕು, ಗುರುಭಕ್ತಿ ಬೇಕು. ಇವೆಲ್ಲ ಇದ್ದಾಗ ಮಾತ್ರ ಈ ಥರದ್ದು ನಾವು ಟ್ರೀಟ್ ಮಾಡೋದು. ವಿ ಹ್ಯಾವ್ ಟು ಟ್ರೀಟ್ ದಿ ರಾಗಾಸ್ ಆಸ್ ಎ ಡಾಕ್ಟರ್ ಟ್ರೀಟ್ಸ್ ದಿ ಪೇಷಂಟ್. ಬಟ್ ರಾಗ ಕ್ಯಾನ್ ನೆವರ್ ಬಿಕಮ್ ಎ ಪೇಷಂಟ್. ಇಟ್ ಇಸ್ ಆಲ್ವೇಸ್
ಅದು ನಮಗೆ ಗುರುಸ್ಥಾನವೇ, ಒಂದು ರಾಗವೇ ಗುರುಸ್ಥಾನ. ಹಾಗಾಗಿ ನಾವು ಅದನ್ನು ಭಾಳ ಜೋಪಾನವಾಗಿ ಮಲ್ಲಿಗೆ ಹೂವು ಥರ ಒಂದು ರಾಗಗಳನ್ನು ಟ್ರೀಟ್ ಮಾಡಬೇಕು. ಒಂದು ರಾಗದಲ್ಲಿ ನೀವು ಏನಾದರೂ ಅದರಲ್ಲಿ ಅಸಂಬದ್ಧವಾದರೆ ಅಥವಾ ಆ ಸ್ವರ ದೇವತೆಗಳಲ್ಲಿ ನೀವೇನಾದ್ರು ವ್ಯತ್ಯಾಸ ಮಾಡಿದ್ರೆ ನೀವು 25 ವರ್ಷ ತಪಸ್ಸು ಮಾಡಬೇಕು. ರಾಗ ದೇವತೆಗಳು ಸರಿ ಹೋಗಬೇಕಾದ್ರೆ 25 ಇಯರ್ಸ್ ಪ್ಯಾನೆನ್ಸ್ ಮಾಡಬೇಕು. ಅಂದರೆ ಅಷ್ಟು ಜವಾಬ್ದಾರಿ ಒಬ್ಬ ಕಲಾವಿದನ ಮೇಲಿದೆ. ಸುಮ್ಮನೆ ಏನೋ ಬಾಯಿಗೆ ಬಂದು ಹಾಡೋಕ್ಕಲ್ಲ. ಇಟ್ ಈಸ್ ಕ್ಲಾಸಿಕಲ್ ಮ್ಯೂಸಿಕ್. ಆಗ ನಾಯಕಿಯ ಸೌಂದರ್ಯವನ್ನು ಬಹಳ ವಿಸ್ತಾರವಾಗಿ ಹಾಡಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ವೆರಿ ಗುಡ್ ಪ್ರೆಸೆಂಟೇಷನ್ ಆಫ್ ದಿ ರಾಗ. ಈ ಭಜನ ಗಾನ, ಕೃತಿ, ಬ್ರಿಸ್ಕ್, ಸ್ವರಪ್ರಸ್ತಾರ. ನಾಯಕಿಗೆ ಸ್ವರಪ್ರಸ್ತಾರ ತುಂಬ ಕೈಗೆ ಸಿಗಲ್ಲ. ಅದು ತುಂಬ ಇಂಟೆಲಿಜೆಂಟಾಗಿ ಹೇಗೆ ನಿಷಾದ ಗಾಂಧಾರಗಳನ್ನು ಪ್ರಯೋಗ ಮಾಡಿಕೊಂಡು ಅದಕ್ಕೊಂದು ಸೌಂದರ್ಯವನ್ನು ಸೃಷ್ಟಿ ಮಾಡಿದ ರೀತಿ ನನಗೆ ತುಂಬ ಮೆಚ್ಚುಗೆ ಆಯ್ತಪ್ಪ. ತುಂಬ ಚೆನ್ನಾಗಿತ್ತು. ಎಕ್ಸಲೆಂಟ್ ಪ್ರೆಸೆಂಟೇಷನ್. ಯಾವುದಪ್ಪ ಇದು ನೆನರುಂಚಿ. ನಾನು ಎಲ್ಲ ಧೃತ ಕಾಲದಲ್ಲೇ ಪಟ 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 ಅದಕ್ಕೆ ಚಿಟ್ಟೆ ಸ್ವರ ಅಂತೂ ಭಾಳ ಅದ್ಭುತವಾದವೆಲ್ಲ. ಮೇಜರ್ ಇವತ್ತಿನ ಅದು ಗಂಭೀರ ನಾಟದಿಂದ ಹಿಡಿದು ಎಲ್ಲ ಪಟ 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 ಪಟ. ಈ ಗಂಭೀರ ನಾಟ ನಾನು 1991 ಪಬ್ಲಿಷ್ ಮಾಡಿದ್ದು. ಐ ಹ್ಯಾವ್ ಪಬ್ಲಿಷ್ಡ್ 175 ಕಾಂಪೋಸಿಷನ್ಸ್ ಆಫ್ ಮೈಸೂರು ವಾಸುದೇವಾಚಾರ್ಯ, ಬೋತ್ ಇನ್ ಕ್ಯಾಸೆಟ್ ಫಾರ್ಮ್ ಆ್ಯಂಡ್ ನೊಟೇಟೆಡ್ ಫಾರ್ಮ್. ಕನ್ನಡದಲ್ಲಿ ನೊಟೇಷನ್ ಇರಲಿಲ್ಲ ವಾಸುದೇವಾಚಾರ್ಯ, ತೆಲುಗಲ್ಲಿತ್ತು, ತಮಿಳಲ್ಲಿತ್ತು, ಕನ್ನಡದಲ್ಲಿ ಇರಲಿಲ್ಲ. 91 95 ತನಕ 175 ವಾಸುದೇವಾಚಾರ್ಯ ಕೃತಿಗಳನ್ನು ಆಗ ನಾನು ಅಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಈ ಫಲ ಸಿಕ್ತು. ನೊಟೇಷನ್ ಇರಲಿಲ್ಲ, ಈ ಫಲ ಸಿಕ್ತು. ಇದೇ ನನಗೆ ಬೇಕಾಗಿರುವಂಥದ್ದು. ಇನ್ನು ಇವತ್ತಿನ ಹೈಲೈಟ್ ಆಫ್ ದಿಸ್ ಟುಡೇಸ್ ಪ್ರೋಗ್ರಾಮ್ ದೀಪಕ್ದು ಶುದ್ಧವಾಗಿ ಶ್ರುತಿ ಶುದ್ಧ ಗಾಂಧಾರ, ಮಧ್ಯಮ, ಷಡ್ಜ ಪಂಚಮಗಳು. ಇದಕ್ಕೆ ಆಧಾರ. ಯಾವುದೇ ಒಂದು ಸಂಗೀತಕ್ಕೆ ಷಡ್ಜ ಮತ್ತು ಪಂಚಮಗಳು ಮೊದಲು ಆಧಾರವಾಗಿ ನಿಂತ್ಕೊಳ್ಳುತ್ತೆ. ಇದನ್ನು ಪ್ರಕೃತಿ ಸ್ವರಗಳು ಅಂತ ಹೇಳ್ತೀವಿ. ಇದಕ್ಕೆ ಆಸಿಲೇಷನ್ಸ್ ಇಲ್ಲ, ಸ್ಥಿರವಾದಂತಹ ಸ್ಥಾನ ಇರುವಂಥದ್ದು. ಮದ್ದು ಆಧಾರ ಷಡ್ಜ ಸರಿಯಾಗಿ ನಿಲ್ಲಬೇಕು. ಆಧಾರ ಸರಿಯಾಗಿದ್ದರೆ ಮುಂದೆ. ಇದಕ್ಕೆ ಒಂದು ವಾಯ್ಸ್ ಪ್ರೆಸೆಂಟೇಷನ್ ಬೇಕು, ವಾಯ್ಸ್ ಚೆನ್ನಾಗಿರಬೇಕು. ಅವನ ವಾಯ್ಸ್ ಇಷ್ಟು ಅನುಕೂಲವಾಗಿರಲಿಲ್ಲ ಮೊದಲು. ಈಗ ಸಾಧನೆ ಮಾಡಿ ಮಾಡಿ ಈ ಪ್ರಕಾರದಲ್ಲಿ ವಾಯ್ಸನ್ನು ಹದ ಮಾಡ್ಕೊಂಡಿದ್ದಾನೆ. ಅದು ಒಂದು ಒಳ್ಳೆಯ ಡೆವಲಪ್ಮೆಂಟ್ ಇನ್ ಹಿಸ್ ಕೆರಿಯರ್. ಅವನು ತಾರು ಷಡ್ಜ ಹೇಳ್ಬಿಟ್ರೆ ನನ್ನ ಬಾನಿ, ಅದು ನಾನು ಸೃಷ್ಟಿ ಮಾಡಿಕೊಂಡ್ರೆ ಬಾನಿ. ಷಡ್ಜ ಹೇಳ್ಬಿಟ್ರೆ ಒಂದು ಆನಂದ ಸೃಷ್ಟಿ ಮಾಡಿಕೊಡ್ಬೇಕದು. ಇನ್ನು ಅದಕ್ಕಿಂತ ಆನಂದ ಬೇರೆ ಇಲ್ಲ. ಅದಕ್ಕೆ ನಾದಲೋಲುಡೈ ಬ್ರಹ್ಮಾನಂದ ಮಂದವೇ ತ್ಯಾಗರಾಜ ಸ್ವಾಮಿ. ನಾದ ಅನ್ನುವಂಥದ್ದು ಬ್ರಹ್ಮಾನಂದವನ್ನು ಕೊಡುವಂಥದ್ದು. ಬ್ರಹ್ಮಾನಂದ ಸಿಗಬೇಕಾದ್ರೆ ನೀವು ಕಾಡಿಗೆ ಹೋಗಿ 50 ವರ್ಷ ತಪಸ್ಸು ಮಾಡಬೇಕು. ಆದರೆ 1 ಗಂಟೆ ಒಳಗೆ ನೀವು ಬ್ರಹ್ಮಾನಂದನ ಕಂಡುಕೊಂಡು ಒಂದು ಮ್ಯೂಸಿಕ್ ಇಲ್ಲ, ಸಂಗೀತ ಇಲ್ಲ. ಅದು ಗ್ರೇಟ್. ಇವತ್ತು ಅವನು ಹಾಡಿದಂತಹ ನಟಭೈರವಿಯ ಒಂದು ಪಲ್ಲವಿ. ನಟಭೈರವಿ ಜನ್ಯರಾಗಗಳು ತುಂಬ ಪಾಪ್ಯುಲರು, ಜನಕರಾಗ ಪಾಪ್ಯುಲರ್ ಅಲ್ಲ. ಯಾಕೆಂದರೆ ನೋಡಿ, ಅದರ ಜನರಾಗಳೆಲ್ಲ ತುಂಬ ಭಾವನಾತ್ಮಕ. ಮನೆ ಹಾಡಿದ್ರಲ್ಲ, ಸ್ವಲ್ಪ ಸುದ್ದಿ ಕೊಡಪ್ಪ. ಶ್ರೀರಾಮ ಪಾದಮಾನೇ ಕೃಪಚಾಲುನೇ. ಇದು ಜನ್ಯ ಆಫ್ ನಟಭೈರವಿ. ಮೋಕ್ಷಮು ಗಲದ ಭುವಿನಾಗೆ ಮೋಕ್ಷಮು ನಟಭೈರವಿ ಜನ. ಹೀಗೆ ಬೇಕಾದಷ್ಟು ರಾಗಗಳು, ಬೇಕಾದ ಇದು ವರದ ಭಯ ಕರಕಮನೆ ವರದ ಭಯ. ನೋಡಿ, ವರದಾರಿ ಸದಾ. ನಟಭೈರವಿ ವಿಶೇಷ. ದೈವತ್ವೇ ಅಷ್ಟು ನಮ್ಮ ಮನಸ್ಸು
ನಿಸದ ನಿಸ ಅದ ಸನಿದ ಹಾಡಿದ್ರೆ ಈ ಭಾವ ಬರಲ್ಲ, ನಿಸದ ಹಾಡು ಭಾವ ಬರಲ್ಲ. ಇದು ನಟಭೈರವಿಯ ವಿಶೇಷ. ಎಲ್ಲ ವೆಂಕಟಮಖಿಗಳ ಏನಪ್ಪ ಜೋನ್ಪುರಿ ರಾಮ ಮಂತ್ರವ ಜಪಿಸೋ ಮನೋಜ, ರಾಮ ಮಂತ್ರವ ಜಪಿಸೋ, ರುದ್ರಪಟ್ನಕ್ಕೆ ಡೊನೇಷನ್ ಕೊಡಿಸೋ. ವಿಶೇಷವಾಗಿ RKP ಸರ್ ಅವರು ರುದ್ರಪಟ್ಟಣದ ಮೇಲೆ ಒಂದು ಕೃತಿ ಮಾಡಿದ್ದಾರೆ ಈಗಷ್ಟೇ, ಹೊಸ ಕೃತಿ. ಅದು ನಟಭೈರವಿ ರಾಗದಲ್ಲಿ ಇದೆ. ಅದನ್ನು ಕೇಳಕ್ಕೆ ನೀವೆಲ್ಲ ಶನಿವಾರ ಸನ್ನದ್ಧರಾಗಿ ಬರಬೇಕು. ಹೀಗೆ ನಟಭೈರವಿ ರಾಗ ಅನ್ನುವಂತಹದ್ದು ಅಷ್ಟು ಜನರಾಗಿ ಕೊಡುವಂಥ ಒಂದು ಮೇಳ ಅದು. ಹಾಗಾಗಿ ಅದರಲ್ಲಿ ಒಂದು ಪಲ್ಲವಿಯನ್ನು ಹಾಡಿ, ಈ ವೈವಿಧ್ಯಮಯವಾದಂತಹ ತಾನಗಳನ್ನು ಹಾಡಿ, ಇದಕ್ಕೆ ನಾನು ತುಂಬ ಸಂತೋಷ ಪಡೋದೇನೆಂದರೆ, ಡಾಕ್ಟರ್ ಗೊತ್ತು, ಮೈಸೂರು ಚಿಟ್ಟೇಶ್ ಸ್ನೇಹಗಾರ ಅಂತ ಇದ್ದರು, ನಿಮ್ಗೆ ಎಷ್ಟು ಜನ ಗೊತ್ತಿದೆಯೋ ಅವರೆಲ್ಲ ಆಸ್ಥಾನದ ವಿದ್ವಾಂಸರು. ಅವರು ನಮ್ಮ ವಿಜಯ ಕಾಲೇಜ್ ಆಫ್ ಮ್ಯೂಸಿಕಲ್ಲಿ ತಾನ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡೋದು. ತನ್ಯತೆ ಇತಿ ತಾನಹ ಅಂತ, ಹರಡೋದು ಅಂತ, ರಾಗದ ಮತ್ತೊಂದು ಮುಖ ತಾನ ಅನ್ನುವಂಥದ್ದು. ಅವರು ಹಾಡಿದ್ರೆ ನನಗೆ ತುಂಬ ಇಷ್ಟ ಆಗೋಯಿತು. ಈ ತಾನ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಏನಾದ್ರು ಮಾಡಿ ಕಲ್ತ್ಕೊಳ್ಬೇಕಲ್ಲ ಅಂದ್ಬಿಟ್ಟು ಐ ವೆಂಟ್ ಟು ಮೈಸೂರು 2 weeks ಹೌಸ್. ನಾನು ಅವಾಗ ಯಂಗ್ಸ್ಟರು, ಅವ್ರು ನೋಡೋ ಸುಮ್ಮನೆ ಎಲ್ಲರೂ ಬರ್ತಾ ಇದ್ದಾರೆ, ಬೇಕಾಸನ ಬಂದಿರಪ್ಪ, ನೀನು ಬಂದಿದ್ದೆ, ಅದೆಲ್ಲ ನಿಮ್ಗೆ ಆಗಲ್ಲ, ಹೋಗ್ಬಂದ್ಬಿಟ್ಟು ಎಲ್ಲ ಸರಿ ಡಿಸಪಾಯಿಂಟೆಡ್ ಅಂದಕ್ಕೆ. ಅದೇನೋ ಗೊತ್ತಿಲ್ಲ, ನಿಮ್ಮ ಅಡ್ರೆಸ್ ಕೊಡಿ ಇದ್ರು. ಅಡ್ರೆಸ್ ಕೊಟ್ಟು ಬಂದೆ. 15 ದಿವಸ ಆದಮೇಲೆ ಈ ಕೇಮ್ ಟು ಮೈ ಹೌಸ್ ಇನ್ JP ನಗರ್ ಇನ್ ದಿ ಮಾರ್ನಿಂಗ್. ಅವರು ಮಫ್ಲರು ಶಾಲು ಎಲ್ಲ ಹೊತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮನೆಯವರು ರಂಗೋಲಿ ಹಾಕ್ತಾ ಇದ್ದಾರೆ. ಬೆಳಿಗ್ಗೆ 6:30. ಅವ್ರಿಗೆ ಗೊತ್ತಾಗಿಲ್ಲ ಯಾರು ಅಂತ. ಮುಂದೆ ಹೋಗಪ್ಪ ಅಂತಿದ್ದಾರೆ. ಅವ್ರಿಗೆ ಗೊತ್ತಾಗಿಲ್ಲ ಯಾರು ಅಂತ. ಅವರ ವೇಷಭೂಷಣ ಹಾಕಿದ್ದು ಬೆಳಿಗ್ಗೆ ಹೊತ್ತು. ನಾನು ಹೇಗೆ ನೋಡಿದೆ, ಅಯ್ಯೋ ರಾಮ ಅಂದ್ಬಿಟ್ಟು ನಾನು ಹೋಗಿ ಕರ್ಕೊಂಡ್ಬಂದು ಮೇಲೆ ಕೂರಿಸಿ ಕಾಫಿ ಕೊಟ್ಟು ಎಲ್ಲ ಮಾಡಿ ಉಪಚಾರ ಮಾಡ್ತಾರೆ. ಆಮೇಲೆ ನನಗೆ ಅವರು ಈ ವೆರೈಟೀಸ್ ಆಫ್ ತಾನಸ್ ಹೇಳ್ಕೊಟ್ರು. ಸುಮಾರು ನಾನು ಅವರು ಒಂದು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀವಿ ಚಂದನ TV ಒಳಗೆ. ಸುಮಾರು ಒಂದು ವರ್ಷ ಅಭ್ಯಾಸ ಮಾಡಿದ್ದೀನಿ ನಾನು ತಾಳಗಳನ್ನು. ಅಂದರೆ ಅನಾಲಿಸಿಸ್ ಮಾಡಿಕೊಂಡು ಅಭ್ಯಾಸ ಮಾಡೋದು. ಅವನು ಹಾಡಿದ್ರೆ ನೀವು ತೋರಿಸಿದ್ದಾರೆ, ಇದೆಲ್ಲ ಅಶ್ವತಾನ, ಈ ಘಂಟಾತಾನ ಅನ್ನುವಂಥ ಬರೀ ನಾಲಿಗೆಯಲ್ಲಿ ಹಾಡುವಂಥದ್ದು. ನಮಗೆ ಭಗವಂತ ಬಾಯಿ ಕೊಟ್ಟಿರೋದು ಬರೀ ಚಕ್ಲಿ ಅಗಿಯೋಕ್ಕಲ್ಲ. ಚಕ್ಲಿ ಕೊಟ್ಬೇಳೆ, ಚೆನ್ನಾಗಿ ಅಗಿತೀವಿ. ಸಂಗೀತದಲ್ಲಿ ಅಗಿಬಾರ್ದು. ಜಾಸ್ ಆರ್ ಯೂಸ್ ಫಾರ್ ಸಮ್ ಅದರ್ ಪರ್ಪಸ್. ಎಸ್ಪೆಷಲಿ ಈ ತಾನ ಹಾಡುವಾಗ ಬರೀ ನಾಲಿಗೆ ಪ್ರಯೋಗ ಆಗಬೇಕು. ನನ್ನ ಇದೆಲ್ಲ ಎಷ್ಟು ಕಷ್ಟ ಆಗೋದು ನನಗೆ ಹಾಡೋಕ್ಕಾಗೋದು ಅಂದರೆ ಇದೆಲ್ಲ ಅಭ್ಯಾಸನೇ ಇರಲಿಲ್ಲ. ಸೊ I am dedicating this to the lotus feet of Chitte Krishnayyangar of Mysore, who taught me so many varieties of songs. ಈ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀನಿ. ಎಲ್ಲರೂ ಹಾಡೋಕ್ಕಾಗಲ್ಲ. ಇದನ್ನು ಯಾರಿಗೆ ತಾಕತ್ತಿರುತ್ತೆ, ಸಂಸ್ಕಾರಗಳಿರುತ್ತೆ, ಉಸಿರಿರುತ್ತೆ, ಟೆಕ್ನಿಕ್ ಇರುತ್ತೆ, ಅವ್ರು ಮಾತ್ರ ಹಾಡೋಕ್ಕಾಗುತ್ತೆ. ನನ್ನ ಎದುರುಗಡೆನೇ ತುಂಬ ಚೆನ್ನಾಗಿ ಹಾಡಿದ್ದಾನೆ ಅಂತಂದರೆ ಬೇರೆ ಕಡೆಗೂ ಚೆನ್ನಾಗಿ ಹಾಡಿರ್ತಾನೆ. ತಾನದ ವೆರೈಟಿ ತುಂಬ ಚೆನ್ನಾಗಿ ಹಾಡ್ದ. ಆ್ಯಂಡ್ ಈ ತಾಳ ಸ್ಟ್ರಕ್ಚರ್ ಸಾಮಾನ್ಯವಾಗಿ ಎಲ್ಲ ತಾಳನೂ ನೀನು ಇದೆ ಖಂಡ ತ್ರಿಪುಟ ಅಥವಾ ಈ ಮಿಶ್ರ ಜಂಪೆ ಇವೆಲ್ಲ ಮಾಮೂಲಿ ಇರುವಂಥದ್ದು. ಬಟ್ ನಾನು ಏನು ಮಾಡ್ತೀನಿ, ಇಷ್ಟೇ ಆಗಿಬಿಟ್ರೆ ಸಂಗೀತದ ವ್ಯಾಪ್ತಿಯೇ ಕಡಿಮೆ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ನಾನು ಬೇರೆ ತುಂಬ ಕಾಂಬಿನೇಷನ್ಸ್ ಮಾಡಿ ಈಗಲೂ ಹಾಡ್ತೀನಿ. ಮೊನ್ನೆ ನಮ್ಮ ಗಾನ ಭಾರತೀಯರು ನರ್ಸಿಂಗ್ ಬಂದಿದ್ದು, ಅಲ್ಲೂ ಒಂದು ವೆರೈಟಿ ಮಾಡಿದೆ. ಅಂದರೆ ಗುರುಗಳ ಶಿಷ್ಯತ್ವ ಇರೋರು ಇದನ್ನೆಲ್ಲ ಗ್ರಾಸ್ ಮಾಡ್ಕೊಳ್ಬೇಕು. ಹಾಗಾಗಿ ಅವನು ವಿಶೇಷವಾಗಿ ಚಿಂತನೆ ಮಾಡಿ ಈ ಒಂದು ಹೊಸ ತಾಳವನ್ನು ಸೃಷ್ಟಿ ಮಾಡಿ, ಅನ್ಫಾರ್ಚುನೇಟ್ಲಿ ಪದ್ಮನಾಭ ಅಂತ ಹೆಸರಿಟ್ಟು ಅದಕ್ಕೆ ಈಗ ಪದ್ಮನಾಭ ಮಾಯ ಮಾಡಿಬಿಟ್ಟಿದ್ದಾನೆ ಇವಾಗ.
ಹಾಗಾಗಿ ಐ ಆಮ್ ದಿ ಹ್ಯಾಪಿಯೆಸ್ಟ್ ಗುರು. ಈ ಥರ ಮಕ್ಕಳಿದ್ದರೆ ನಮಗೂ, ಯಾಕೆಂದರೆ ಪಾಸ್ಟರಿಟಿ ಈಸ್ ಇಂಪಾರ್ಟೆಂಟ್. ನಮಗೂ 76 ಮೇಲೆ ದಿನ ಚೀಟಿ ಇಟ್ಕೊಂಡು ಬೆಳಿಗ್ಗೆ ಎದ್ದು ನೋಡ್ಕೊಳ್ಳೋದೆ, ಓ ಎಸ್ ಯು ಅದೇ ಕಮಾನ್ ಕ್ಯಾರಿಯ ಅನ್ನೋ ಕಾಲ. ಯಾವುದ್ರಲ್ಲೇ ತಪ್ಪೇ ಇಲ್ಲ, ಇದು ವಯಸ್ಸು ಅಷ್ಟೇ, ಯಾವುದೂ ಏನು ಹೇಳೋಕ್ಕಾಗಲ್ಲ. ಹಾಗಾಗಿ ನನ್ನ ಹೆಸರು ಉಳಿಬೇಕಾದ್ರೆ ನನ್ನ ನಂಬಿಕೆ ನಮ್ಮ ಶಿಷ್ಯರೇ. ನೀವೇನೇ ಮನೆ ಮಾಡ್ಬೋದು, ಏನೇ ದುಡ್ಡು ಮಾಡ್ಬೋದು, ಏನೇ ಹೆಸರು ಮಾಡ್ಬೋದು, ಅದ್ರ ಮುಂದಿನ ಪೀಳಿಗೆಗೆ ನಮ್ಮ ಹೆಸರು ನಿಲ್ಲೋದು ನಮ್ಮ ಶಿಷ್ಯರಿಂದ ಅನ್ನುವಂಥ ನನ್ನ ದೃಢವಾದ ನಂಬಿಕೆ. Perhaps I am the wealthiest musician, not in SB account or TDR. ಶಿಷ್ಯ ಪರಂಪರೆ ಒಳಗೆ ಐ ಆಮ್ ದಿ ವೆಲ್ತಿಯೆಸ್ಟ್ ಪರ್ಸನ್ ಅಂತ. ಹಾಗಾಗಿ ಈ ಶಿಷ್ಯ ಪರಂಪರೆಯಲ್ಲಿ ಇವತ್ತು ಇವನು ಒಬ್ಬನಾಗಿದ್ದಾನೆ. ಇವತ್ತಿನ ಕಚೇರಿ ತುಂಬ ಭಾವನಾತ್ಮಕವಾದ್ದು, ತುಂಬ ಅರ್ಥಪೂರ್ಣವಾದ್ದು, ತುಂಬ ಥಾಟ್ ಪ್ರೊವೋಕಿಂಗ್. ತಾಳ ಹಾಕೋದಷ್ಟು ಸುಲಭ ಅಲ್ಲ ಅದನ್ನ. ಹೀಗೆ ಇವತ್ತಿನ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಈ ವೇದಿಕೆಗೆ ಹಾಕಬೇಕು ಹಾಗೆ ನಿರ್ವಹಣೆ ಮಾಡಿ ಅದನ್ನು ವಾದಿರಾಜ ಸ್ವಾಮಿಗಳ ಪಾದಕ್ಕೆ ಸಮರ್ಪಣೆ ಮಾಡುವಂಥ ನನ್ನ ಆತ್ಮೀಯ ಶಿಷ್ಯ ದೀಪಕ್ಗೆ ನಾನು ಆಶೀರ್ವಾದ ಮಾಡ್ತೇನೆ. ನಾನು ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆಸ್ ಎ ಗುರು. ಹಾಗೆ ಅವನಿಗೆ ಇವತ್ತು ಹುಟ್ಟಿದಪ್ಪ, ಅವನು ಚೆನ್ನಾಗಿರಲಿ, ಹೀಗೆ ಹೊಸ ಹೊಸ ಆಯಾಮಗಳು ಸೃಷ್ಟಿಯಾಗಲಿ. ಅವನಿಂದ ನನ್ನ ಬಾಣಿ, ನನ್ನ ದೃಷ್ಟಿ, ನನ್ನ ಚಿಂತನೆ ಎಲ್ಲ ಹೀಗೆ ಪ್ರಸಾರವಾಗಲಿ ಅಂತ ನಾನು ಸದ್ಗುರು ವಾದಿರಾಜ ಸ್ವಾಮಿಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಹ್ಯಾಪಿಯೆಸ್ಟ್ ಮೂಮೆಂಟ್ ಆ್ಯಂಡ್ ಹ್ಯಾಪಿಯೆಸ್ಟ್ ಡೇ ಯಾವುದಪ್ಪ ಅಂತ ಕೇಳಿದ್ರೆ ಟುಡೇ ಈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ವೆರಿ ಹ್ಯಾಪಿ. ಇದು ಅಂತ ಎಮೋಷನ್ ಆಸ್ಪೆಕ್ಟ್ಸ್ ಇರಲ್ಲ. ಯಾಕೆಂದರೆ ಮಕ್ಕಳಿಗೆ ಹೇಳ್ಕೊಟ್ಟಾಗ ಎಷ್ಟು ಎಫಿಷಿಯೆಂಟ್ ಅದನ್ನು ಪ್ರೆಸೆಂಟ್ ಮಾಡಿದಾಗ ಎ ಗುರು ಶುಡ್ ಬಿಕಮ್ ಎಮೋಷನಲ್. ಅದು ವರ್ಣಾತೀತ ಆಗಿಬಿಡುತ್ತೆ. ಅದರಿಂದ ಆದರೆ ಒಂದು ಸಭಾ ಮರ್ಯಾದೆ ಇರುವಾಗ ನಾವು ಅವ್ರ ಬಗ್ಗೆ ಮಾತಾಡಬೇಕಾದ ಧರ್ಮ ನ್ಯಾಯ ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ನಾನು ತುಂಬ ಸಂತೋಷಪಟ್ಟಿದ್ದೀನಿ. ತುಂಬ ಚೆನ್ನಾಗಿ ಹಾಡಿದ್ದಾನೆ, ಶುದ್ಧವಾಗಿ ಹಾಡಿದ್ದಾನೆ, ಶುದ್ಧ ಶಾರೀರವಾಗಿ ಹಾಡಿದ್ದಾನೆ. ಆ ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಇನ್ ಹಿಸ್ ಲೈಫ್. ಸ್ವಲ್ಪ ಜೋರಾಗಿ ಚಪ್ಪಾಳೆ ಹೊಡೀರಿ, ಯಾಕೆ ಸುಮ್ಮನೆ ಆಗಿದ್ದಾರೆ. 5 ನಿಮಿಷ ನಾನು ಸಾಮಾನ್ಯ ನಿಂತ್ಕೊಂಡು ಪಂಚಾಂಗ ಹೋಗ್ತಾನೆ ಇರುತ್ತೆ. ಅದರಿಂದ 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ವೆರಿ ವೆರಿ ಹಾರ್ಡ್ ವರ್ಕಿಂಗ್ ಲೇಡಿ. ನೀವು ಯಾವುದೇ ಪದವಿ ಹಾಡಿಸಿ, ಯಾವುದೇ ಒಂದು ಕೃತಿ ಹಾಡಿ, ಎಲ್ಲವನ್ನು ಸತತವಾಗಿ ಅಧ್ಯಯನ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ಇವತ್ತು ಯುವ ಪೀಳಿಗೆ ಮಾರ್ಗದರ್ಶನವಾಗಿ ಇದ್ದರೆ ಹೀಗಿರಬೇಕು ಅನ್ನುವಂಥ ಒಬ್ಬ ಹಿರಿಯ ಕಲಾವಿದ ಏನಿದ್ರೆ. ಆಮೇಲೆ ಅವರು ರುದ್ರಪಡ ಪರಂಪರೆಗೆ ಸೇರೋರು. ಆರ್ ಕೇಶಮೂರ್ತಿಗಳು ಯಾರು ಅವರ ಅಡಿಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಾರೆ ಅವರಿಗೆ ಫಸ್ಟು ರಾಜ್ಯೋತ್ಸವ ಕೊಡಬೇಕು. ಯಾಕೆಂದರೆ ಅವರು ಮಹಾ ಮುಂಗೋಪಿ, ಮಹಾ ಕಷ್ಟ. ಅವ್ರ ದುಡಿಬೇಕು, ಅವ್ರ ಹತ್ರ ವ್ಯವಸಾಯ ಮಾಡಬೇಕು, ಮಾತಾಡೋದೇ ಕಷ್ಟ ಅವ್ರ ಹತ್ರ. ಅಂಥವ್ರ ಹತ್ರ ಇವರು ಒಳ್ಳೆ ಮಾತಾಡ್ಸ್ಕೊಂಡಿದ್ದಾರೆ ಅಂದರೆ ಇವರು ಒಳ್ಳೆ ವಯಲಿನಿಸ್ಟೇ ಆಗಿರಬೇಕು. ಇವತ್ತಿನ ಕಚೇರಿ ತಗೊಳ್ಳೋದ್ರೆ ನೀವು ಆ ಗಂಭೀರ ನಾಟ ನುಡಿಸಿದ ಕ್ರಮ, ಅವನು ಅಷ್ಟು ಪಟ ಹಾಡ್ತಾ ಇದ್ದಾಗ ಹೌದು ಅದೇ ಬೇಸ್ಟ್ ಮೇಂಟೈನ್ ಮಾಡ್ಕೊಂಡು ನೋಡಿಸಿ ಅದಕ್ಕೆ ಸಮರ್ಥವಾಗಿ ಪೋಷಣೆ ಮಾಡಿದೆಯಲ್ಲ, ದಟ್ ಇಸ್ ದಿ ಗ್ರೇಟ್ನೆಸ್ ಆಫ್ ಎ ವಯಲಿನಿಸ್ಟ್ ಆ್ಯಸ್ ಎ ಪಕ್ಕ. ಭಾಳ ಚೆನ್ನಾಗಿತ್ತು. ಎಲ್ಲವೂ ಅಷ್ಟೇ, ನಾಯಕಿನೂ ಅಷ್ಟೇ, ಎಷ್ಟು ಚೆನ್ನಾಗಿ ಉಡ್ಸ್ಕೊಂಡ್ಬಿಟ್ರು ನೋಡಿ. ದೀರ್ಘ ಗಾಂಧಾರ ಬಂದ್ಬಿಟ್ಟಾಗ ನಿಮ್ಗೆ ಜಾಸ್ತಿ ಸಿಗಲ್ಲ, ಕೈಗೆ ಸರ್ವಲಕ್ಕೂ ಸಿಗಲ್ಲ. ನೀ ಎಳಿಬೇಕು, ಗಾನು ಎಳಿಬೇಕು. ಅದು ಇಂಟೆಲಿಜೆಂಟಾಗಿ ಅದು ಹೃಸ್ವ ಮಾಡಬೇಕು, ಇದು ಹೃಸ್ವ ಮಾಡಬೇಕು. ಇದು ಭಾಳ ಕಷ್ಟ. ಬಟ್ ಹ್ಯಾಟ್ಸ್ ಆಫ್ ಟು ಹರ್ ಟ್ರೀಟ್ಮೆಂಟ್ ಆಫ್ ನಾಯಕಿ. ಅವ್ರ ನಾಯಕಿ ಭಾಳ ವರ್ಷಗಳಾಯಿತು, ಇವತ್ತು ನಾಯಕಿಯಾಗೇ ಇದ್ದಾರೆ ಎನ್ನುವಂಥದ್ದು ಭಾಳ ಸಂತೋಷವಾದ ವಿಚಾರ. ಇನ್ನು ಪಲ್ಲವಿಗೆ ನುಡಿಸಿದಂತಹ ರೀತಿ, ಆ ಕ್ರಮ, ಆ ಪ್ರೆಸಿಷನ್ನು, ಯಾಕೆಂದರೆ ಅಷ್ಟು ಬೇಗ ಅದು ಕೈ ಸಿಗಲ್ಲ. ಅಕ್ಷರಕಾಲಗಳು ಒಂದೇ ಆಗ್ಬೋದು, ಆದರೆ ಈ ವಿನ್ಯಾಸಗಳಿರುತ್ತಲ್ಲ ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಬರೋದು ಕಷ್ಟ. ಧೃತ, ಅನುಧೃತ, ಒಂದು ಲಘು, ಒಂದು ಗುರುವಿನ 2 ಥರ ಹಾಕುವುದಿದೆ. ಒಂದು ಸರಿ ಹಾಕದ ಹೀಗೆ ಹಾಕೋದು, ಹೀಗೆ ಮುಷ್ಟಿ 8 ಅಕ್ಷರ ಅಲ್ಲಿ ಬರಬೇಕು, ಹೀಗೂ ಹಾಕ್ಬೋದು. 2 ಇದು ಇದೆ. ತೀರಾ ಮನೋಧರ್ಮ ಕಟ್ ಮಾಡಬಹುದು ಅಂತ ಇನ್ನು ಬುದ್ಧಕ್ಕೆ ಬರ್ತಾ ಇದೆ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಡೀಸೆಂಟ್ ವೇ ಆಫ್ ಪುಟಿಂಗ್ ದಿ ತಾಳ ಇಸ್ 1 2 3 4 5 6 7 8 ತುಂಬ ಅದ್ಭುತವಾಗಿ ನುಡಿಸ್ತಾರೆ. ನಳಿನ, ಥ್ಯಾಂಕ್ ಯು ವೆರಿ ಮಚ್. ಭಾಳ ಚೆನ್ನಾಗಿ ನುಡಿಸಿದ್ವಿ. ಇಂಥ ಒಬ್ಬ ಹಿರಿಯ ಕಲಾವಿದೆ, ಇಂತಹ ಒಬ್ಬ ಪ್ರತಿಭಾವಂತ ಯುವ ಕಲಾವಿದನಿಗೆ
ನುಡಿಸಿ ನಿಜವಾಗ್ಲೂ ನೀವು ಯು ಹ್ಯಾವ್ ರಿಯಲಿ ಎನ್ಕರೇಜ್ಡ್ ಹಿಮ್ ಥ್ರೂ ಯುವರ್ ಬ್ಯೂಟಿಫುಲ್ ಎಕ್ಸಲೆಂಟ್ ಮ್ಯೂಸಿಕ್. ತುಂಬ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಇವತ್ತಿನ ವಿಶೇಷ ನಮ್ಮ ನಿಕ್ಷಿತ್ ಪುತ್ತೂರವನ ಅವನ ಮೃದಂಗವಾದನ ಇವತ್ತು ಅದ್ಭುತವಾದಂಥದ್ದು. ಇದೇ ವೇದಿಕೆಯಲ್ಲಿ ಒಂದು ಸುಮಾರು ಒಂದು 10 ವರ್ಷ ಹಿಂದೆ ನುಡಿಸಿದ್ದೆ ನಾನು. ನೋಡಿ, ಈ ವೇದಿಕೆಯಲ್ಲಿ ಹಾಡಿದವರೆಲ್ಲ 10 ವರ್ಷ ಆದಮೇಲೆ ಬಂದರೆ ವಿದ್ವಾಂಸರಾಗಿ ಬರ್ತಾರೆ. ಇವನು 10 ವರ್ಷ ಆದಮೇಲೆ ಬಂದಿದೆ. ನಾನು 10 ವರ್ಷ 8 ವರ್ಷ ಇರಲಿ, ಅವತ್ತು ಹುಡುಗನಾಗಿ ಬಂದಿದ್ದ, ಇವತ್ತು ವಿದ್ವಾಂಸನಾಗಿ ಬಂದಿದ್ದಾನೆ. ನೋಡಿ, ಹೀಗೆ ನಿಕ್ಷಿತ್ ಅವತ್ತು ಹುಡುಗನಾಗಿ ಬಂದಿದ್ದ, ನಾನು ಅವತ್ತು ಹೇಳಿದೆ ನೀವು ವಿದ್ವಾಂಸ ಆಗ್ತೀಯ, ಅವತ್ತೇ ಹೇಳಿದ್ದೆ, ವಿದ್ವಾಂಸ ಆಗಿದ್ದಾನೆ ಇವತ್ತು. ಅದು ದುಡ್ಡು ತೋರಿಸಿದ. ಏನು ಫಾಲೋಯಿಂಗು, ಏನು ನಾದ, ಏನು ಗಾಂಭೀರ್ಯ. ಸಾಮಾಜ ಹೊರಗಮನ ಅಂತಾರೆ ತ್ಯಾಗರಾಜರು. ಸಾಮಾಜ ಹೊರಗಮನ ಅಂದರೆ ನಿಧಾನವಾದ ನಡಿಗೆ ಅಂತ. ನಿಧಾನವಾದ ನಡಿಗೆಯಲ್ಲೂ ಗಾಂಭೀರ್ಯ ಇರುತ್ತೆ. ಅಂದರೆ ಆನೆ ನಡಿಗೆಯದು ಸಾಮಜ, ಆನೆ ನಡಿಗೆ. ಹಾಗೆ ಆ ಮೃದಂಗದಲ್ಲಿ ಆ ಒಂದು ಘನತೆ, ಗಂಭೀರ್ಯ, ಆಮೇಲೆ ಪೋಷಣೆ ಹಾಡಬೇಕು ಅಂತ ಅನ್ಸುತ್ತೆ. ನನಗೆ ಹಾಡಬೇಕು ಅನ್ಸ್ಬಿಡ್ತಾ ಇತ್ತು. ಅಷ್ಟು ಚೆನ್ನಾಗಿ ಒಂದು ಪೋಷಣೆ ಮಾಡ್ಕೊಂಡಂತ, ಅಷ್ಟು ನಿಖರತೆ, ಅಷ್ಟು ಸುನಾದ. ನಾದ ಇದೆ ಆದರೆ ಬರೀ ತಮಟೆ ಹೊಡೆದಂಗಾಗುತ್ತೆ. ನಾದ ಇರಬೇಕು ಕೈಯಲ್ಲಿ. ಅವನ ಕೈಯಲ್ಲಿ ನಾದ ಇದೆ, ಅವನ ಕೈಯಲ್ಲಿ ಪ್ರಿಸಿಷನ್ ಇದೆ, ಭಾವ ಇದೆ, ನುಡಿಸ್ಬೇಕು ಅನ್ನೋ ಆಸಕ್ತಿ ಇದೆ. ಆಸಕ್ತಿ ಇರೋದು ಕೈಯಲ್ಲಿ ನುಡಿಯುತ್ತೆ. ಸೊ ಬೆರಳು ಯಾರಿಗೂ ತೋರಿಸ್ಕೊಡಪ್ಪ ನೀನು. ಅಷ್ಟು ಸೌಂದರ್ಯವನ್ನು ಅವನು ಇಟ್ಕೊಂಡಿದ್ದಾನೆ. ಅವನು ದನಿ ನುಡಿಸಿದ್ದರು. ಇವತ್ತು ಒಂದು ದೊಡ್ಡ ಚಪ್ಪಾಳೆ ಹೊಡೆದಿತ್ತು. ಅದ್ಭುತ ಘೋಷಣೆ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿ ಮಾಡೋದಕ್ಕೆ ಪ್ರಧಾನ ಪಾತ್ರವನ್ನು ವಹಿಸಿರತಕ್ಕಂಥ ನಮ್ಮ ನಿಕ್ಷಿತ್ ಪುತ್ತೂರಿಗೆ ನಾನು ತುಂಬ ಆಶೀರ್ವಾದಗಳನ್ನು ಲೆಕ್ಕಿತ್ತು. ಅವನು ಅವರ ಫ್ಯಾಮಿಲಿನೇ ಮೋರ್ಚಿಂಗ್ ಕಷ್ಟವಾದ ವಾದ್ಯ ಅದು. ಈ ಮುಡಿಸುವಾಗ ಯಾವ ಟೈಮಲ್ಲಿ ನಾಲಿಗೆಗೆ ತೊಂದರೆ ಆಗುವಂಥ ಅವಕಾಶಗಳಿರುತ್ತೆ. ಹಾಗಾಗಿ ನಮ್ಮ ಲಿಖಿತ್ತು ಅವರ ಅಜ್ಜ ಭೀಮಾಚಾರ್ಯ ಅಂದ್ಬಿಟ್ಟು ಸುಮಾರು ಸಾರಿ ನನಗೆ ನುಡಿಸಿದ್ದಾರೆ. ಬಹಳ ವರ್ಷಗಳ ಕಾಲ ನುಡಿಸಿದ್ದಾರೆ. ಅವ್ರ ಮಗ ರಾಜಶೇಖರ್ ಅಂತ, ಅವ್ರ ಮಗಳೇ ಭಾಗ್ಯಲಕ್ಷ್ಮಿ, ಅವ್ರ ಮಗ ಇವನು, ಅಂದರೆ ಹೋಲ್ ಫ್ಯಾಮಿಲಿ ನುಡಿಸಿರುವಂಥದ್ದು. ಹಾಗಾಗಿ ಇವತ್ತು ಈ ಮಹಾನ್ ಶಿವವಾದ್ಯಕ್ಕೆ ಹೊಂದಿಕೊಂಡು ಅದಕ್ಕೆ ಸರಿಯಾಗಿ ನುಡಿಸಿದಂತಹ ಒಬ್ಬ ಯುವ ಪ್ರತಿಭಾವಂತ ಲಿಖಿತ್ ಎಷ್ಟು ಚೆನ್ನಾಗಿ ನುಡಿಸ್ಕೊಂಡ್ಬಂದಿದ್ದಾರೆ ಅಂದರೆ ಅವನಿಗೆ ಬಹುಶಃ ಇನ್ಮೇಲೆ ಇದು ಒಳ್ಳೆಯ ಭವಿಷ್ಯ ಇನ್ನೂ ಇದೆ ಅನ್ನೋದಕ್ಕೆ ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡೋದು. ಒಟ್ಟಿನಲ್ಲಿ ಇವತ್ತಿನ ಕಚೇರಿ ಇಷ್ಟು ಅದ್ಭುತವಾಗಿ ಮೂಡಿ ಬಂದಿರೋದಕ್ಕೆ ನೀವೆಲ್ಲ ಸ್ವಲ್ಪ ಹಸಿವಾದರೂ ಹಾಗೆ ಕೂತಿದ್ದೀರಿ. ಸ್ವಲ್ಪ ನಗು ಕಡಿಮೆ ಆಗಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಇನ್ನೇನು 2 ನಿಮಿಷದಲ್ಲಿ ಭೋಜನ ಕಾರ್ಯಕ್ರಮ ಆಗುತ್ತೆ. ಮತ್ತೊಮ್ಮೆ ಎಲ್ಲ ಕಲಾವಿದರು ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಿ ಇಲ್ಲಿಗೆ ಮಧ್ಯಾಹ್ನ ಕಾರ್ಯಕ್ರಮ ಮುಗಿಯುತ್ತೆ.